ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ತಮ್ಲೈನ್ ನೋಡಿ ನಿಮ್ಮೆಲ್ರಿಗೂ ಗೊತ್ತಾಗಿದೆ. ಇವತ್ತು ನಾನು ಕರ್ಬೇವಿನಿಂದ ಹೇರ್ ಡ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಒಳ್ಳೆ ರಿಸಲ್ಟ್ ಬಂದಿದೆ ನನಗೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ಇದು ಒಂದು ಸಾರಿ ನೀವು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ, ಮತ್ತೆ ನೀವು ಯೂಸ್ ಮಾಡಿ ಇನ್ನೊಬ್ರಿಗೆ ಹೇಳಿದ್ರೆ ಇನ್ನೊಬ್ರಿಗೂ ಕೂಡ ಯೂಸ್ ಆಗುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಟ್ರೈ ಮಾಡೋದು ಅಂತ ಅಂದ್ಬಿಟ್ಟು. ಇಲ್ಲಿ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ನಾನು ಫಸ್ಟಿಗೆ ಮೆಂತ್ಯ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ಬ್ಲಾಕ್ ಬರೋವರೆಗೂ. ಇದು ಮೆಂತ್ಯ ನಮ್ಮ ತಲೆ ಕೂದಲು ಬೆಳೆಯೋದಕ್ಕಾಗಿರ್ಬೋದು, ತಲೆ ಒರಟಿರೋರ್ಗೆ ನೈಸ್ ಆಗಿರ್ಬೋದು, ಮತ್ತೆ ಹಗ್ರಿರೋರ್ಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ತುಂಬಾನೇ ಯೂಸ್ ಇದೆ ಮೆಂತ್ಯ ಕಾಳಿನಿಂದ ನಮಗೆ. ಈ ರೀತಿ ಎಲ್ಲ ಟ್ರೈ ಮಾಡಿ. ಯಾವುದೇ ಕೆಮಿಕಲ್ಸ್ ಹೇರ್ ಡ್ರೈ ಬಳಸೋದಕ್ಕೂ ಮುಂಚೆ ಮನೇಲಿ ಒಂದ್ಸತಿ ಈ ರೀತಿ ಟ್ರೈ ಮಾಡಿ. ರಿಸಲ್ಟ್ ತುಂಬಾ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಫ್ರೈ ಮಾಡ್ಕೊಬೇಕು. ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಮೀಡಿಯಂ ಉರಿಲೇ ಇಟ್ಕೊಂಡು ಫ್ರೈ ಮಾಡಿ. ನಾನಿಲ್ಲಿ 1 ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ. 4 ಸ್ಪೂನು ಸಾಸಿವೆಗೆ 1 ಸ್ಪೂನ್ ಮೆಂತ್ಯ. ನೋಡಿ, 1 ರೂಪಾಯಿನೂ ಖರ್ಚಿಲ್ದಲೇನೆ ನಾವೇ ಮನೇಲಿ ಮಾಡ್ಕೋಬೋದಲ್ವಾ ಹೇರ್ ಡ್ರೈನ. ಮತ್ತೆ ನಾವೇ ಮಾಡಿ ಹಚ್ಕೊಂಡಾಗ ಒಂದು ಖುಷಿನೇ ಬೇರೆ ಇರುತ್ತೆ. ನಾವು ತಯಾರು ಮಾಡಿ ನಾವೇ ಹಚ್ಕೊಂಡಾಗ ಕಲರ್ ಚೇಂಜ್ ಆದಾಗ ಅವಾಗ ನಮ್ಗೊಂಥರ ಖುಷಿ ಇರುತ್ತೆ. ಅದು ಯಾವಾಗಲೂ ನಮ್ಮ ಬಾಯಲ್ಲೇ ಇರುತ್ತೆ. ನಾವೇ ಮಾಡಿ ಹಚ್ಕೊಂಡಿದ್ದು ಇಷ್ಟು ಕಲರ್ ಆಗಿದೆ ಹಾಗೆ ಹೀಗೆ ಅಂತ ನಮ್ಮ ಬಾಯಲ್ಲಿ ಬರ್ತಾ ಇರುತ್ತೆ ಅವಾಗ ಇನ್ನೊಬ್ರಿಗೂ ಕೂಡ ನೀವು ಶೇರ್ ಮಾಡ್ತೀರಾ. ನೋಡಿ, ಒಳ್ಳೆ ರಿಸಲ್ಟ್ ಬರುತ್ತೆ ಮಾತ್ರ. ನಾನು ಹಚ್ಚಿ ಕೂಡ ತೋರಿಸ್ತೀನಿ ನಿಮಗೆ. ಹಾಗೆ ಕೂಡ ಒಬ್ರು ನನಗೆ ಕಮೆಂಟ್ ಅಲ್ಲೂ ಕೂಡ ಕೇಳಿದ್ರು. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಒಂದೇ 1 ಸ್ಪೂನು ನಾನು ಮೆಂತ್ಯ ತಗೊಂಡಿದ್ದೀನಿ. ನೋಡಿ, ಇಷ್ಟು ಸಾಕು. ಇವಾಗ ನಾನೊಂದು ತಟ್ಟೆಗೆ ಹಾಕೊಂಡಿದ್ದೀನಿ. ಆರ್ಬೇಕದು, ಪೌಡ್ರ್ ಮಾಡ್ಕೊಬೇಕಲ್ವ, ಅದಕ್ಕೆ ಆರ್ಲಿ ಅಂತ ಹಾಕಿದ್ದೀನಿ. ಇವಾಗ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆನೂ ಅಷ್ಟೇ ಫ್ರೈ ಮಾಡ್ಕೊಬೇಕು. ಅದು ಚಿಟಪಟ ಅಂತ ಸಿಡಿಯುತ್ತೆ, ಮತ್ತೆ ಕಲರ್ ಕೂಡ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಮನೇಲಿರೋಂಥ ಪದಾರ್ಥನೇ ಬಳಸಿ ಟ್ರೈ ಮಾಡಿ ಫ್ರೆಂಡ್ಸ್. ಅವಾಗ ತುಂಬಾ ನಮ್ಮ ಕೂದಲು ಕೂಡ ಬೆಳವಣಿಗೆ ಬರುತ್ತೆ. ಯಾವುದೇ ಕೆಮಿಕಲ್ಸ್ ಇಲ್ದೇನೆ ನಾವೇ ಮನೇಲಿ ಇದೆಲ್ಲ ನಾವು ತಿನ್ನೋ ಪದಾರ್ಥ. ಸಾಂಬಾರ್ಗೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿದ್ರೆ ಸಾಂಬಾರು ಆಗೋದಿಲ್ಲ ಅಂತ ಹೇಳ್ತೀವಲ್ವಾ, ಹಾಗೆ ಇದು ನಾವು ಮನೇಲೆ ಬಳಸುವಂಥ ಪದಾರ್ಥದಿಂದ ನಾವು ಹೇರ್ ಡ್ರೈ ಆಗಿರ್ಬೋದು, ಫೇಸ್ ಪ್ಯಾಕ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಮನೇಲಿ ಒಂದ್ಸತಿ ಟ್ರೈ ಮಾಡಿ. ನೋಡಿ, ಇದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಸಾಸಿವೆ ಕೂಡ ಫ್ರೈ ಆಗಿದೆ. ಈಗ ಸಾಸಿವೆ ಕೂಡ ನಾನು ಮೇಕ್ ಹಾಕೋತಾ ಇದ್ದೀನಿ. 4 ಸ್ಪೂನು ಸಾಸಿವೆಗೆ 1 ಕಪ್ ಅಷ್ಟು ಕರಿಬೇವು ತಗೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ಬೇವಿನ ಸೊಪ್ಪು ಕೂಡ ಹಾಕೋಬಹುದು. ಕರಿಬೇವು ಎಣ್ಣೆ ಆಗಿರ್ಬೋದು, ನಾವು ಕರಿಬೇವಿನ ಸೊಪ್ಪು ಯೂಸ್ ಮಾಡೋದಾಗಿರ್ಬೋದು, ತಿನ್ನೋದಕ್ಕೆ ಆಗಿರಲಿ, ಒಗ್ಗರಣೆಯಲ್ಲಿ ಹಾಕಿದಾಗ ತುಂಬಾ ಜನ ತೆಗೆದು ಇರ್ತಾರೆ. ಆ ರೀತಿ ಮಾಡಬೇಡಿ. ಕರಿಬೇವಿನ ಸೊಪ್ಪೆಲ್ಲನೂ ಯೂಸ್ ಮಾಡಿ. ನಮ್ಮ ಕೂದಲು ಕೂಡ ಬೆಳವಣಿಗೆ ಆಗುತ್ತೆ. ಹಾಗೆ ವೈಟ್ ಕೂದಲು ಬರೋದನ್ನು ಕೂಡ ನಮ್ಮ ಈ ಸೊಪ್ಪು ತಡೆಯುತ್ತೆ ಅಂತಾನೆ ಹೇಳ್ಬೋದು. ಕರಿಬೇವಿನ ಸೊಪ್ಪು ವೈಟ್ನೆಸ್ ಕೂದಲು ಬರೋದನ್ನ ತಡೆಯುತ್ತೆ ಇದು. ಯಾಕಂದ್ರೆ ಇವಾಗೆಲ್ಲ ಚಿಕ್ಕ ಮಕ್ಳಿಗೆ ತುಂಬಾ ಕೂದಲು ವೈಟ್ ಕೂದಲು ಬರ್ತಾನೆ ಇದೆ. ಅಂಥವ್ರಿಗೆಲ್ಲ ಇದನ್ನ ಮನೇಲೆ ಮಾಡಿ ಈ ರೀತಿ ಯೂಸ್ ಮಾಡಿ. ಕರ್ಬೇವಿನ ಸೊಪ್ಪಿನ ಜ್ಯೂಸ್ ಆಗಿರ್ಬೋದು, ಕರ್ಬೇವಿನ ಸೊಪ್ಪಿನ ಎಣ್ಣೆ ಆಗಿರ್ಬೋದು, ತಲೆಗೆ ಹಚ್ಚೋದಕ್ಕೆ
ಈ ರೀತಿ ಕರ್ಬೇವಿನ ಸೊಪ್ಪು ನೆನೆಗೆ ಬೇವಿನ ಸೊಪ್ಪನ್ನ ತಂದುಬಿಟ್ಟು ಇದೆರಡೂ ಎಣ್ಣೆಯಲ್ಲಿ ಕುದಿಸಿ ಹಚ್ಚೋದ್ರಿಂದ ಕೂಡ ನಮ್ಮ ತಲೆ ಕೂದಲು ಕಪ್ಪಾಗುತ್ತೆ ನೋಡಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕರ್ಬೇವಿನ ಸೊಪ್ಪು ನೋಡಿ ಈ ರೀತಿ ಫ್ರೈ ಆಗಬೇಕು. ಚೆನ್ನಾಗಿ ಈ ರೀತಿ ಎಲ್ಲ ಗರಿಗರಿಯಾಗಿ ಫ್ರೈ ಆಗಬೇಕು ನೋಡಿ. ಇಷ್ಟ ಆಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇದನ್ನು ಕೂಡ ಇದ್ರ ಜೊತೆಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಆರಬೇಕು, ಒಂದು 5 ನಿಮಿಷ ಇದು ಚೆನ್ನಾಗಿ ಆರಲಿ. ಆಮೇಲೆ ನಾವು ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ 3 ಪದಾರ್ಥ ಹಾಕ್ತೇನೆ. ಸೊಪ್ಪು ಅಷ್ಟು ನೋಡಿ ಎಷ್ಟು ಈ ರೀತಿ ಅಂದರೆ ಪುಡಿ ಆಗಬೇಕು. ನೋಡಿ ಒಂದು 5 ನಿಮಿಷ ಇದು ಆರಲಿ. ಇವಾಗ ಆರಿದೆ. ಇದನ್ನ ಜಾರ್ಗೆ ಹಾಕೊಂಡು ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನೋಡಿ ಈ ರೀತಿ ಆಗಿದೆ. ನೈಸ್ ಪೌಡ್ರ್ ಮಾಡ್ಕೊಬೇಕು ಇದನ್ನ. ಇವಾಗ ಇದನ್ನು ಕೂಡ ಬನ್ನಿ ಮತ್ತೆ ಗ್ಯಾಸ್ ಹಚ್ಚಿ ನಾವು ಪೌಡ್ರನ್ನ ಬಿಸಿ ಮಾಡ್ಕೊಬೇಕು. ಮತ್ತೆ ಅದೇ ಪ್ಯಾನ್ನೇ ಇಟ್ಕೊಂಡಿದ್ದೀನಿ ನಾನು. ನೀವು ಮಾಮೂಲಿ ಕಬ್ಬಿಣದಿದ್ರೆ ಇಟ್ಕೊಳ್ಳಿ. ನನ್ನ ಹತ್ರ ಕಬ್ಬಿಣದಿರ್ಲಿಲ್ಲ, ನಾನು ಇದರಲ್ಲೇ ತಯಾರು ಮಾಡ್ಕೊಳ್ಳೋದು. ಕಬ್ಬಿಣದ ಬಾಂಡ್ಲಿ, ನಾವು ಕಬ್ಬಿಣದ ಹಂಚು ರೊಟ್ಟಿ ಬಳಿತಾರಲ್ಲ ಅದು ಹಂಚಿದ್ರೆ ಇಟ್ಕೊಳ್ಳಿ. ಇವಾಗ ಮತ್ತೆ ಇದನ್ನ ಫ್ರೈ ಮಾಡ್ಕೊಬೇಕು. ನಾವು ಇದು ಹಚ್ಚಿದ್ರು ಕೂಡ ಕರಿಬೇವಿನ ಸ್ಮೆಲ್ಲೇ ಬರ್ತಾ ಇರುತ್ತೆ. ನಮ್ಮ ತಲೆಯೆಲ್ಲ ಒಳ್ಳೆ ಘಮ ಘಮ ಅಂತ ಇರುತ್ತೆ. ನೋಡಿ 1-2 ನಿಮಿಷ ಫ್ರೈ ಆಯ್ತು ಇದು. ಇವಾಗ ಇದನ್ನ ಕೆಳಗಡೆ ತಕ್ಕೊಳ್ಳೋಣ. ಕೆಳಗಡೆ ತೆಗೆದು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ನಾನು. ಇದು ಹಾರಿದ್ಮೇಲೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಬೇಕು ನಾವು. ಇವಾಗ ನಾನಿಲ್ಲಿ ಒಂದು ಬಟ್ಲು ತಗೊಂಡಿದ್ದೀನಿ, ಕಪ್ಪು. ಈ ಕಪ್ಪಿಗೆ ನಾನು 1 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ನಮ್ಮ ಏರ್ ಡ್ರೈ ಉದ್ದ ಇದೆಯಾ, ಕೂದಲು ಯಾವ ರೀತಿ ಇದೆ ನೋಡಿಕೊಂಡು ತಗೋಬೇಕಾಗುತ್ತೆ. ನಾನಿಲ್ಲಿ 1 ಸ್ಪೂನ್ ತಗೋತಾ ಇದ್ದೀನಿ. 1 ಸ್ಪೂನ್ಗೆ ನಾವು ತಲೆಗೆ ಹಚ್ಚುವಂತಹ ಕೊಬ್ಬರಿ ಎಣ್ಣೆನ ನಾನು ಮನೇಲಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಕೊಬ್ಬರಿ ಎಣ್ಣೆನ ನಾನು ತಲೆಗೆ ಹಚ್ಕೊಳ್ಳೋದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ. ಇವಾಗ ಇದನ್ನ ಚೆನ್ನಾಗಿ 1 ಗಂಟೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಾಗೂ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನೋಡಿ.